ಕೈ ಕಚ್ಚುತ್ತಿದೆ ಕುಟುಂಬ. ಯಾಕಂದ್ರೆ ಕುಟುಂಬ ರಾಜಕಾರಣ, ಈ ಬೈ ಎಲೆಕ್ಷನ್ಗಳು ಬಂತಿದ್ರೆ ಅದೇ ಕುಟುಂಬದವರಿಗೆ ಟಿಕೆಟ್ ಕೊಟ್ಬಿಡೋಣ ಅನ್ನುವಂತಹ ಮನೋಭಾವ ಇದ್ದೇ ಇರುತ್ತೆ. ಎಲ್ಲ ರಾಜಕೀಯ ಪಕ್ಷಗಳವರು ಕೂಡ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಈಗ ಕಾಂಗ್ರೆಸ್ ಅವ್ರಿಗೂ ಕೂಡ ಏನು ಬಿಜೆಪಿಯವರು ಆಲ್ರೆಡಿ 2 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು. ಆದರೆ ಕಾಂಗ್ರೆಸ್ ಅವ್ರಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾವ್ಯಾವ ಕಾರಣಗಳಿಗೆ ಅನ್ನೋದನ್ನು ಕೂಡ ನಾವೇ ಗಮನಿಸ್ತಾ ಹೋಗಬೇಕು. ಭಾಳ ಮುಖ್ಯವಾಗಿ ಈಗಾಗಲೇ ಒಂದು ಕಡೆ ಬಾಗಲಕೋಟೆಯಲ್ಲಿ ಕೈ ಟಿಕೆಟ್ನ ಆಕಾಂಕ್ಷಿಗಳು ನೋಡಿ, ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಬಾಯಕ್ಕ ಮೇಟಿ, ಮಹಾದೇವಿ ಮೇಟಿ ಎಲ್ಲರೂ ಕೂಡ ಹಿರಿಮಗ, ಹಿರಿಮಗಳು, ಕಿರಿಮಗಳು 4ಕ್ಕೆ 4 ಜನ ಕೂಡ ನಮಗೆ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ. ಅಪ್ಪನ ಆಸ್ತಿ ನಮಗೆ, ನಾವು ವಾರಸುದಾರರು ಅಂತ ಕೂತಿದ್ದಾರೆ. ಇದರಲ್ಲಿ ಯಾರಿಗೀಗ ಅಂತಿಮವಾಗಿ ಟಿಕೆಟ್ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. 4 ಮಂದಿ ಆಕಾಂಕ್ಷಿಗಳು ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಬಾಗಲಕೋಟೆ ಟಿಕೆಟ್ಗೆ ಇರುವಂಥದ್ದು. ಹಾಗೆಯೇ ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿ ಏನು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಇದ್ದರೆ, ಸಮರ್ಥ ಶಾಮನೂರು ಇದ್ದರೆ, ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕರುಗಳು ಕೇಳ್ತಾ ಇದ್ದಾರೆ ಟಿಕೆಟ್ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹೀಗೆ ಎರಡೂ ಕಡೆಗಳಲ್ಲೂ ಕೂಡ ಇಲ್ಲಿ ಕುಟುಂಬದವ್ರನ್ನ ಬಿಟ್ಟು ಬೇರೆಯವರು ಕೂಡ ಟಿಕೆಟ್ ಕೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದವರು ಮಾತ್ರ ಕೇಳ್ತಾ ಇದ್ದಾರೆ. ಆದರೆ ಕುಟುಂಬದವರಲ್ಲಿ ಒಮ್ಮತ ಬರ್ತಾ ಇಲ್ಲ. ಈಗ ವೀರಣ್ಣ ಚರಂತಿಮಠ ಅವರ ಎದುರುಗಡೆ ಕಾಂಗ್ರೆಸ್ನಿಂದ ಯಾರು, ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ. ನಾಳೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಂತರ ಮಾತುಕತೆ ನಡೆಸ್ಬೋದು. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಟಿಕೆಟ್ ಪಡ್ಕೊಂಡಿದ್ದಾರೆ. ಇನ್ನು ದಾವಣಗೆರೆಗೆ ಹೋದರೆ ದಾವಣಗೆರೆಯಲ್ಲಿ ಈಗಾಗಲೇ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ತನ್ನ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಆದರೆ ಕಾಂಗ್ರೆಸ್ಗೆ ಮತ್ತೆ ಅಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು 3 ಬಾರಿ ಶಾಸಕರಾಗಿದ್ದಂಥವ್ರು, ಅವರಿಗೆ ಟಿಕೆಟನ್ನು ಬಿಜೆಪಿ ಅನೌನ್ಸ್ ಮಾಡಿದೆ. ಮತ್ತು ದಾವಣಗೆರೆಯಲ್ಲಿ ಹೊಸ ಮುಖಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಆ ಮೂಲಕ ಈ ಚುನಾವಣೆಯಲ್ಲಿ ಬಿಜೆಪಿ ಒಂದು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಮತ್ತು ಬಿಜೆಪಿಯ ಒಳಗಡೆ ಇರತಕ್ಕಂತಹ ಬಣಗಳ ಜಗಳ ಏನಿದೆ, ವಿಶೇಷವಾಗಿ ರೆಬೆಲ್ಸ್ ತಂಡ ಏನಿದೆ, ಅವ್ರಿಗೆ ಇಲ್ಲಿ ಮೇಲುಗೈ ಆಗಿದೆ ಅನ್ನುವಂಥದ್ದನ್ನು ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ಟಿಕೆಟ್ನ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ದೃಷ್ಟಿಯಿಂದ ಪಾರ್ಟಿ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ AICC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿಫಾಮ್. ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ. ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ.